ನಿಮ್ಮ ಬಿಗ್ ಬಾಸ್ ಫ್ರೆಂಡ್ಸ್ ಈಗಲೂ ಕೂಡ ಟಚ್ ಅಲ್ಲಿ ಇದ್ದಾರೆ, ಜಾತ್ರೆಗೆಲ್ಲ ಇನ್ವೈಟ್ ಮಾಡಿದ್ದೀರಾ? ಯಾರನ್ನ ಮೇಡಮ್? ನಿಮ್ಮ ಫ್ರೆಂಡ್ಸ್ನ. ಅಲ್ಲ ಈಗ ಇವ್ರು ಮೂವರನ್ನ ಕರ್ಸಿದ್ದೀನಿ. ಯಾರನ್ನ? ತನಿಷನ, ನಮ್ರತನ, ಪ್ರಿಯಾಂಕ ಅವ್ರನ್ನ 3 ಜನ ಬರ್ತಾ ಇದಾರೆ. ಅಲ್ಲಿ ಏನ್ ಗೊತ್ತಾ ಮೇಡಮ್, ಜನ ಜಾಸ್ತಿ, ನಾವು ಸುಧಾರ್ಸಕ್ಕಾಗಲ್ಲ. ಆ ಕಾರಣಕ್ಕೆ ನೋಡಿ, ಇವೇ ರಾಮ ಲಕ್ಷ್ಮಣ ಅಲ್ಲಿರೋವು. ಇವು ದೊಡ್ಡಬಳ್ಳಾಪುರದ ಹತ್ರ ತಗೊಂಡಿದ್ರೆ. ಸರ್ ದರ್ಶನ್ ಸರ್ ಮನೆಗೆ ಹೋಗಿದ್ದೆ, ಜನದ್ದು ನೋಡಿದೆ ಅಂದ್ರೆ ತಂದ್ಕೊಂಡಿದ್ದೀರಾ ಮೇಡಮ್? ದರ್ಶನ್ ಸರ್ ಫಾರ್ಮ್ ಅಲ್ಲಿ ಇದ್ದಿದ್ದು ನಾವು ತಗೊಂಡಿದ್ವಿ, ಕೊಟ್ಬಿಟ್ರಿ ಮೇಡಮ್. ಅದು ಒಂದು ದುರಂತದ ಕಥೆ ಐತೆ ಉಗಳ್ದು. ನಾವು ಜಾತ್ರೆನಲ್ಲಿ ಅದ್ರ ವಿವರಣೆ ಕೊಡ್ತೀನಿ ನಾನು. ಓಕೆ ಸರ್. ಅಲ್ಲಿ ಫಾರ್ಮ್ ಹೌಸ್ ನೋಡಿದ್ರ ದರ್ಶನ್ ಸರ್? ಅವ್ರದ್ದು ಮೈಸೂರಿಂದ ಇದಕ್ಕೆ ಹೋಗ್ತಿರಲ್ಲ, ಒಳಗಡೆ ಎಲ್ಲ ಹೇಗಿತ್ತು? ಅಲ್ಲಿ ಅವ್ರಿಗೂ ಪ್ರಾಣಿ ಪ್ರಿಯರು ಮೇಡಮ್, ಎಲ್ಲಾ ತರ ಐತೆ, ಎಲ್ಲಾ ಪ್ರಾಣಿಗಳು ಇಟ್ಟಿದ್ದಾರೆ. ನಾನ್ ನೋಡಿ ಮೇಡಮ್, ಒಬ್ರ ಕಷ್ಟನ ಅದನ್ನ ಎತ್ಕೊಂಡು ನಾವೇನೋ ಮುಂದಕ್ಕೆ ಬರ್ಬೇಕು, ಅದು ಬುದ್ಧಿ ನನ್ನ ಹತ್ರ ಇಲ್ಲ ಮೇಡಮ್. ನನ್ಗೆ ಬೇಡ, ಯಾಕಂದ್ರೆ ನಾನು ಅನುಭವಿಸಿದ್ದೀನಿ ಆ ಸಿಚುವೇಶನ್, ನಾನು ಅನುಭವಿಸಿದ್ದೀನಿ. ಅದಕ್ಕೆ ಕೆಲವೊಬ್ರಿಗೆ ನಾನು ಹೇಳೋ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಮಾತಾಡ್ತಿರಲ್ಲ, ನಿಮ್ಗೆ ಏನಾದ್ರು ಡೈರೆಕ್ಟ್ ಆಗಿ ನಿಮ್ಗೆ ಅಲ್ಟ್ ಮಾಡಿದ್ರೆ, ನಿಮ್ಗೆ ಮಾಡಿದ್ರೆ ಕೇಳ್ರಿ ಯಾರ ಬಗ್ಗೆ ಏನಾದ್ರು. ನಮ್ಗೆ ಅವ್ರಿಗೆ ನಮ್ ವ್ಯೂಸ್ಗೋಸ್ಕರ ಇನ್ನೊಬ್ರು ಜೀವನ ರೋಡ್ ತಂದು ಇಟ್ಬಿಟ್ಟು ಮಾಡುವಂತ ಅವಶ್ಯಕತೆ ಏನೈತೆ ಅಲ್ವಾ? ನಾನು ಕೆಲವೊಂದು ವಿಡಿಯೋನಲ್ಲಿ ಮೇಡಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಾರೆ ಏನೋ ಅಂತ, ಪುತ್ತೂರು ಸಂತೋಷ ಅಂತ ಅಲ್ಲಿ ಒಂದು ಹಾಕ್ಬಿಡೋದು. ಅಲ್ಲಿ ಹೋಗಿ ನೋಡ್ರಿ ನನ್ಗೆ ಅವ್ರಿಗೆ ಸಂಬಂಧನೇ ಇಲ್ಲ, ನಾನು ಅವ್ರನ್ನ ಮೀಟ್ ಮಾಡಿಲ್ಲ, ನೋಡೇ ಇಲ್ಲ. ಆ ವ್ಯಕ್ತಿ ಬಂದು ಮಾತಾಡ್ತಾನೆ ನನ್ನ ಬಗ್ಗೆ. ಅದ್ರಲ್ಲಿ ಗೊತ್ತಾಗುತ್ತಲ್ಲ ಇವ್ರು ಎಷ್ಟು ಚೀಪ್ ಮೈಂಡೆಡ್ ಆಗವ್ರೆ, ಇವ್ರ ವ್ಯಕ್ತಿತ್ವಗಳೇನು ಅಂತ. ಅವ್ರಿಗೆ ಮಾಡೋಕೆ ಕೆಲಸ ಇಲ್ಲ ಮೇಡಮ್. ಕೆಲವ್ರಿಗೆ ಏನಾಗ್ಬಿಟ್ಟೈತೆ ಅಂದ್ರೆ ಮಾಡಕ್ ಇವಾಗ ನಾನು ನೋಡ್ರಿ ಬಿಸಿ ಶೆಡ್ಯೂಲ್ ಅಲ್ಲಿ ನಾನು ನಿಮ್ಗೆ ಕೊಡ್ತಾ ಇರೋದು ನಿಜ, ನಾನು ಸುಳ್ಳ ಮೇಡಮ್? ಬೆಳಗ್ಗೆಯಿಂದ ಎಷ್ಟು ಜನ ಕಾರ್ಡ್ಗಳು ಎತ್ಕೊಂಡ್ ಕೊಟ್ಟವ್ರೆ, ಇನ್ನ ಎಷ್ಟು ಜನ ಅವ್ರೆ ಕೂತ್ಕೊಂಡು ಇನ್ನ ಅವ್ರನ್ನ ಮಾತಾಡ್ಸಿಲ್ಲ. ಯಾಕೆ? ಇದು ನಮ್ ಕೆಲ್ಸ. ನಾವು ಬೇರೆಯವ್ರ ತರ ಮಾಡಕ್ ಕೆಲಸ ಇಲ್ದಿರಾ ಅವಳ್ದ ಹಂಗೆ ಇವಂದ್ ಹಿಂಗೆ, ಏನ್ ಮೇಡಮ್ ಇದು? ಅಲ್ಲ, ಅದು ನಾನು ಹೇಳ್ದಲ್ಲ ನಿಮ್ಗೆ, ನಿಂದಿಸುವವ್ರು ಇರ್ಬೇಕಾಗಿ ಹಂದಿ ಅಂತೆ ಅಂತ. ಅವ್ರ ಕೆಲಸ ಅವ್ರು ಮಾಡ್ಬೇಕು. ಅನ್ನ ತಿನ್ನಕ್ ಒಂದಷ್ಟು ಪ್ರಾಣಿಗಳು ನೋಡ್ಸಿದ್ರೆ ಏಲ್ ತಿನ್ನಕ್ ಒಂದಷ್ಟು ಹುಟ್ಟಿರ್ತಾವಲ್ಲ, ಅವುಗಳಿಗೆ ನೀವು ಅನ್ನ ಹಾಕಿದ್ರೆ ತಿಂತಾವ? ಅಷ್ಟೇ, ಅದೇ ತಿನ್ನೋದು. ತಿನ್ಲಿ ಬಿಡ್ರಿ, ಹೊಟ್ಟೆ ತುಂಬಾ ತಿನ್ಲಿ, ಇನ್ನೇನ್ ಮಾಡ್ತೀರಾ? ಎಷ್ಟಲ್ಲಿ ಅಂತ ನಾವು ಹೇಳೋಣ ಬೇಡ 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 ಅದ ಇಲ್ಲ, ನಂಗೆ ಅದೇ ಬೇಕು ಅಂದ್ರೆ ನಾವೇನ್ ಮಾಡೋಣ? ನೀವೇನೇನ್ ಪ್ರಾಣಿಗಳು ಸಾಕಿದ್ದೀರಾ ಮೇಡಮ್? ನೋಡ್ರಿ, ನಮ್ಮ ಹತ್ರ ಟರ್ಕಿ ಐತೆ, ಆಮೇಲೆ ಪಂದಿದ ಕೋಳಿಗಳವೆ, ಆಮೇಲೆ ಬಾದ್ಕೋಳಿಗಳು 2 ತರ ವೆರೈಟಿ ಐತೆ. ಬಾದ್ಕೋಳಿ ಅಂತಂದ್ರೆ ಸ್ವಾಮ್ ಅಂತಿರಲ್ಲ, ಆ ಜಾತಿಗೆ ಸೇರಿರ್ತಕ್ಕಂಥವೇ. ಆಮೇಲೆ ಇನ್ನೊಂದು ಜೊತೆ ಅದ್ಯಾವ್ದು ಅಮೇರಿಕಾದ ಅಂತ ಅವು ಹಂಗಂತ ಹೇಳ್ತಾರೆ, ಅದು ಏನ್ ಪಾಡ, ಚಿಕ್ಕ ಅವೇ. ಆಮೇಲೆ ಸೀಮೆ ಹಸುಗಳವೆ, ಇದು ಹಳ್ಳಿಕಾರ ಹಸು ಐತೆ. ಇಲ್ಲ ಮೇಡಮ್, ನಮ್ ಫಾರ್ಮ್ ಅಲ್ಲಿ ಮಾಡ್ಬೇಕು ಅಂತ ನನಗೆ ಒಬ್ರು ಏನ್ ಭಯ ಅಂದ್ರೆ, ನಾನೀಗ ಫಾರಂ ದರ್ಶನ್ ಸರ್ ವಿಚಾರಕ್ಕೆ ಹೋಗಿದ್ದೆ. ಅದಕ್ಕೆ ಅಲ್ಲಿ ಫಾರಂ ಎಲ್ಲ ನೋಡಿರ್ತೀರಾ, ಆಸೆ ಆಗಿರುತ್ತೆ ನಿಮ್ಗೆ, ಯಾಕೆ ನಾನು ಸಾಕ್ಬಾರ್ದು ಅಂತ. ಯಾವ್ಯಾವ ಪ್ರಾಣಿ ನೋಡಿ ಅಂದ್ರೆ ನನಗೆ ಏನಾಗೋಯ್ತಂದ್ರೆ ಮೇಡಮ್, ನನಗಿದು ಬ್ರ್ಯಾಂಡ್ ಕಟ್ಬಿಟ್ರು. ನನಗೆ ಇದ್ ಬಿಟ್ಟು ನನಗೆ ಬೇರೆ ಮನ್ಸು ಬರಲ್ಲ. ನಾನು ನೋಡ್ತೀನಿ, ಖುಷಿ ಪಡ್ತೀನಿ. ಇವಾಗ ಯಾರೋ ಸಾಕಿರೋ ಪುಣ್ಯ ತಂದ್ರು, ನಮ್ಮ ಫ್ರೆಂಡ್ಸೇ, ನಮ್ಮ ಆತ್ಮೀಯರೇನೇನೆ ಇದು ಕುದುರೆದು ಇದ್ ಮಾಡವ್ರೆ, ಏನಂದು ಕಲ್ಸೋದು ಟ್ರೈನಿಂಗ್. ಇಷ್ಟಿಷ್ಟ ಹತ್ರ ಒಂದೊಂದು ಕುದುರೆ. ಸುಮ್ನೆ ಫೋಟೋಕ್ಕೆ ಎಕ್ಕಣಾದ್ರೆ ನಾನು ಎಕ್ಕಿಲ್ಲ, ಸುಮ್ನೆ ಫೋಟೋಕ್. ಆಮೇಲೆ ಬಿಡಿಲ್ಲ ಅವರು, ಚೇರ್ ಹಾಕಿ ಎಕ್ಸಿದ್ರು, ಹಿಡ್ಕೊಂಡೆ. ಚೆನ್ನಾಗಿ ಹೈಟ್ ಆಗಿತ್ತು. ನಿಮ್ಗೆ ಯಾವ್ದು ಬೇಕು ಹಿಡ್ಕೊಂಡು ಹೋಗ್ರಿ, ನಿಮ್ ಫಾರ್ಮ್ ಅಲ್ಲಿ ಇರ್ಲಿ, ನನಗೆ ಬೇಡ. ನನ್ನ ಮೈಂಡ್ ಡೈವರ್ಟ್ ಆಗ್ಬಾರ್ದು ಮೇಡಮ್. ನಾನು ಸಾಯೋವರೆಗೂ ಈ ಅಪ್ಪನವ್ರ ಸೇವೆ ಮಾಡ್ಬೇಕು. ಇದ್ರಲ್ಲೇ ಕುದುರೆ ನೋಡ್ತೀನಿ ನಾನು. ಇವಾಗ ನಮ್ಮ 1 ವಾರ ಇವತ್ತು ವರ್ಷ ಮಾಡ್ಬಿಟ್ರೆ ಬಿಟ್ಟು ಕುದುರೆ ಇದ್ ಬರ್ತೈತಲ್ಲ, ಏನೋ ಗಾಲಪ್ಪ ಏನನ್ನೋದದು, ಗಾಲಪ್ಪ ಅಂತಿರಲ್ಲ ಮೇಡಮ್, ಸೌಂಡ್ ಟಕ್ಕು 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 ಅಂತ ಆ ರೀತಿ ಬರ್ತದೆ. ಇದು ಬಿಟ್ರೆ ಇವಾಗ ವರ್ಷ ಮಾಡ್ಬಿಟ್ಟಿದ್ದೀರಿ, ಅದು ಯಾವ್ದನ್ನ ವಿಡಿಯೋ ಇದ್ರೆ ಕಳ್ಸ್ರಿ, ಇವ್ರಿಗೆ ಹಾಕಲಿ. ಅದು ಸ್ಪೀಡ್ ಆಗ ಹಂಗೆ ನಾನು ಇದ್ರಲ್ಲೇ ಎಲ್ಲ ನೋಡ್ತಾ ಇದ್ದೀನಿ. ಮಾಡೋ ಪುಣ್ಯಾತ್ಮರು ಮಾಡ್ಲಿ ಅದನ್ನು. ಯಾಕಂದ್ರೆ ಮೇಡಮ್, ಇದು ಹೆಂಗಾಗೋಯ್ತು ಅಂತ ಚೋಚಬಾತ್ ಮಾಡ್ಕೊಬಾರ್ದು. ನಾವು ಒಂದೇ ದೋಣಿ ಮೇಲೆ ಕಾಲಿಟ್ಟು ಒಂದೇ ದೋಣಿನಲ್ಲಿ ಸಾಗ್ತಾ ಇದ್ರೆ ನಾವು ಅನ್ಕೊಂಡಿರೋ ಡೆಸ್ಟಿನೇಷನ್ಗೂ ಹೋಗ್ತೀರಿ, ನಾವು ಮಾಡ್ಬೇಕಾಗಿರೋ ಕೆಲಸಗಳು ಮಾಡ್ತೀರಿ. ಇದೇನಾಗ್ತೈತೆ ಅಂದ್ರೆ ಸ್ವಲ್ಪ ಹಿಂಗೆ ಡೈವರ್ಟ್ ಆಗ್ಬಿಡ್ತಂತಂದ್ರೆ ನಾನು ಇದ್ರ ಬಗ್ಗೆ ಬಿಟ್ಬಿಡ್ತೀನೋ ಏನೋ ಅಲ್ವಾ? ನನಗೆ ಅದೊಂದು ಆದ್ರೆ ನಾನು ಬಿಡಲ್ಲ. ಅದಕ್ಕೆ ಇದು ಒಂದೇ, ಏನೇ ಇರ್ಲಿ ಹಳ್ಳಿ ಕಾರಿಂದಾನೇ ಮಾಡ್ಬೇಕು. ಹಳ್ಳಿ ಕಾರು ರೇಸು ಸ್ಟಾರ್ಟಿಂಗ್ ಮಾಡಿದಾಗ ಮೇಡಮ್ 2 ವರ್ಷ ಓಡಾಡಿದ್ದೀನಿ ನಾನು. ಎಲ್ಲೆಲ್ಲಿ ರೇಸ್ ನಡೆಯುತ್ತೋ ಅಲ್ಲಿ ಹೋಗಿದ್ದು ವಿಚಾರ ಏನು ಗೊತ್ತಾ? ಯಾಕೆ ಕೆಲವು ಕಡೆ ರೇಸ್ ಅರ್ಧದಲ್ಲಿ ನಿಂತೋಗ್ತೈತೆ, ಯಾಕೆ ರೇಸ್ಗಳು ಹಿಂಗೆ ನಡೀತೈತೆ, ಅದಕ್ಕೋಸ್ಕರ ಓಡಾಡಿ ಸಕ್ಸಸ್ಫುಲ್ ಆಗಿ 5 ದಿನ ಬೆಂಗಳೂರಲ್ಲಿ ರೇಸ್ ಮಾಡಿದ್ದು. ಆಮೇಲೆ ಆ ಕೆಲವೊಬ್ರು ಹೇಳಿದ್ರು ರೇಸ್ ಹುಟ್ಟಾಕಿದ್ ನಾನು ಹುಟ್ಟಾಕಿದ್ದ ಅಂತ ಹೇಳಿಲ್ಲ, ಬೆಂಗಳೂರಲ್ಲಿ ರೇಸ್ ಮಾಡಿದವನ್ ಪ್ರಪ್ರಥಮ ನಾನೇ ಅಂತ ಹೇಳಿದ್. ನಾನು ಅದು ನಾನು ಅಂತ ಕೂಡ ಹೇಳಲ್ಲ, ನಾವು
ನಮ್ಮ ಸ್ನೇಹಿತರೆಲ್ಲ ಸೇರಿ ಅವತ್ತು ಮಾಡಿದ್ದು. ಒಂದು ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ಒಗ್ಗಟ್ಟಲ್ಲಿ ಬಲ ಐತೆ, ಒಬ್ಬಟ್ಟಲ್ಲಿ ರುಚಿ ಐತೆ ಅಂತ ನಾನು ಹೋಗಿದ್ದ ಹತ್ರ ಎಲ್ಲ ಹೇಳ್ತೀನಿ. ಒಬ್ಬಟ್ಟು ತಿನ್ನಕ್ ಹೋಗ್ಬೇಡ್ರ, ಒಬ್ಬಟ್ಟು ತಿನ್ಬಿಟ್ಟು ಬಂದು ಆ ಏಸ್ಕೆ ಪಾಸ್ಕೆ ಎಲ್ಲ ಮಾತಾಡ್ಬೇಡ್ರಿ, ಒಗ್ಗಟ್ಟಲ್ಲಿ ಬಲ ಐತೆ, ಕೈ ಕೈ ಸೇರ್ಸ್ರಿ, ಅದ್ರಕ್ಕೊಂದು ಮರ್ಯಾದೆ ಇರ್ತದೆ ಅಂತ ನಾನು ಹೇಳುದು. ಹಳ್ಳಿಕಾರ್ ಸಂತೋಷ್ಗೆ ಫ್ಯಾನ್ಸ್ ಇದಾರೆ, ಬಿಗ್ ಬಾಸ್ ಸಂತೋಷ್ಗೆ ಫ್ಯಾನ್ಸ್ ಇದಾರೆ, ನಿಮ್ ಸ್ಕ್ರಿಪ್ಟ್ಗೆ ಒಬ್ರು ಫ್ಯಾನ್ ಬೇಸ್ ಇರುತ್ತೆ. ಯಾರು ನಿಮ್ಮ ಡೈಲಾಗ್ಸ್ ಗಳನ್ನ ಅಷ್ಟು ಇಷ್ಟಪಡ್ತಾರೆ, ಯಾರು ಸ್ಕ್ರಿಪ್ಟ್ಗೆ ನಿಮ್ಗೆ ಇಂಡಸ್ಟ್ರಿಯಲ್ಲಿ ಕರ್ದಿಲ್ವಾ? ನಿಜ ಹೇಳಿ ಮೇಡಮ್, ದೇವರನೇ ಇಲ್ಲ. ಹೇಗ್ ಬರುತ್ತೆ ಸರ್ ಅಷ್ಟು ಚಂದ ಪ್ರಾಸಪದಗಳು, ಮಾತುಗಳು, ಡೈಲಾಗ್ಗಳು? ಮೇಡಮ್ ಏನಂದ್ರೆ, ಫ್ಯಾನ್ಸ್ ಇದಾರೆ. ಹೌದು ಮೇಡಮ್. ಅಯ್ಯೋ, ನಾನು ಇವಾಗ ಒಂದು ವಿಡಿಯೋ ಯಾವ್ದಾದ್ರು ಮಾಡಿದ್ದೀನಿ ಅಂದ್ರೆ ಅದರಲ್ಲಿ ಮಿನಿಮಮ್ ಮೀಮ್ಸ್ಗಾಗ್ಲಿ ಇಲ್ಲ ಇದಕ್ಕೆ ಟ್ರೋಲ್ಗಾಗ್ಲಿ ಒಂದೆರಡು ಎತ್ಕೊಂತಾರೆ. ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂತಂದ್ರೆ ಇವೆಲ್ಲನೂ ಇವಾಗ ಎಷ್ಟೋ ಜನ ಅದಕ್ಕನ್ಬಿಟ್ಟೇನೆ ಬಂದು 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 ಮಾಡ್ತಾ ಇರ್ತಾರೆ ವಿಡಿಯೋಗಳು, ಅವ್ರಿಗೆ ಬರಲ್ಲ. ತುಂಬಾ ನಾನು ಅವ್ರನ್ನೆಲ್ಲ ಗೌರವಿಸ್ತೀನಿ ಮೇಡಮ್. ನಾನು ಇವತ್ತವರೆಗೂ ಸೋಷಿಯಲ್ ಮೀಡಿಯಾದಿಂದ ಮೇಡಮ್ ನನಗೆ ಏನಂತಿದೆ ಎಳ್ಳಷ್ಟು ಕೂಡ ನನಗೆ ಏನು ಕೆಡಕಾಗಿಲ್ಲ. ಯಾರಾದರೂ ಒಬ್ಬೊಬ್ರು ಈ ವಾಂಟೆಡ್ಲಿ ಕೆಲವೊಂದು ಪೇಜ್ಗಳು ಓಪನ್ ಮಾಡ್ಕೊಂಡು ಅವ್ರಿಗೆ ಅನುಕೂಲ ಇದ್ದಂಗೆ ಅವಾಗೂ ಹಳ್ಳಿಕಾರ ಅಂತ ಹಾಕವ್ರು, ಅವಾಗೂ ನನಗೆ ಹೆಮ್ಮೆನೇನೆ. ನಂದೇ ಹಳ್ಳಿಕಾರ ಅಂದಿದ ತಕ್ಷಣ ಮೇಡಮ್ ತಲೆಗೆ ಪಟ್ ಅಂತ ಹೊಡಿಬೇಕು, ಹೆಂಗೆ ಸೀದಾ ಹೊರ್ತುರ್ಕ್ ಬಂದ್ಬಿಡ್ತದೆ. ನಾನು ಹೇಳ್ಕೊಂಡಿದ್ದಲ್ಲ ಮೇಡಮ್, ಗೂಗಲ್ ಅಲ್ಲಿ ರಿಜಿಸ್ಟರ್ ಆಗ್ಬಿಟ್ಟೈತಿ ಇದು. ನೀವು ಯಾರೇ ಆಗಲಿ ಹೊರ್ತೂರು ಸಂತೋಷ್ ಮನೆ ಜಾಸ್ತಿ ನೀವು ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಕೆಲವೊಬ್ರೆಲ್ಲನೂ ಏನು ಅಂತ ಹೊರ್ತೂರು ಅಂತ ಮಾಡಿದ್ರೆ ಹೊರ್ತೂರು ಸಂತೋಷ್ ಹೌಸ್ ಅಂತ ಬರ್ತದೆ. ಜನ ಕೊಟ್ಟಿರೋದು ಹೈಯೆಸ್ಟ್ ಸರ್ಚ್ಡ್ ಇದರಲ್ಲಿ ಒಂದ್ಸಲಿ 6ನೇ ಪ್ಲೇಸಲ್ಲಿ ಇದ್ದೆ ನಾನು. ಎಷ್ಟು ಹೆಮ್ಮೆ ಅದು. ಗೂಗಲ್ ನಾನು ಹೇಳ್ಕೊಡಕ್ ಆಗ್ತದ? ಹಳ್ಳಿಕಾರ್ ವಡಿಯ ಅಂತ ಹಾಕ್ರಿ, ಎಷ್ಟು ಕೋಟಿ ಕೊಟ್ರೆ ಹಾಕ್ತಾರ ಅವ್ರು. ಅದ್ರಕ್ಕೊಂದ್ಸಲಿ ಅದ್ರನ್ನ ತೆಗಿಸ್ಬೇಕು. ಯಾರು ತೆಗಿಸ್ಕೊ ಹೋಗೋ, ನೀನೆ ತೆಗಿಸ್ಕೊ, ನನ್ಗೇನ್ ಹಿಡ್ದೈತೆ? ಅದನ್ನೇ ಸರ್ ಹೇಳೋದು. ಇದೇನ್ ಗೊತ್ತಾ ಮೇಡಮ್, ರಬ್ ಮಾಡೋದು ಇವ್ರು. ಇವಾಗ ಎಲ್ಲೋ ಒಂದು ಚಿಕ್ಕದಾಗಿ ಕುಂಕುಮ ಇಟ್ಟಿದ್ರು ನನಕ ಬಿಂದಿ, ಇವ್ರು ಅದನ್ನ ನಾಮ ಮಾಡ್ಬಿಟ್ರು. ಅದಿನ್ನ ಚೆನ್ನಾಗಿ ಕಾಣಿಸ್ತೈತಲ್ಲ ನನಕ, ಮಾಡ್ರಿ. ಹೌದೌದು ಮೇಡಮ್. ಆಮೇಲೆ ಇನ್ನೊಂದ್ ಏನಂತಂದ್ರೆ, ನನಗೆ ಗುರುಗಳು ದೊಡ್ಡ ದೊಡ್ಡ ಒಂದ್ 2-3 ನನಗೆ ಹೇಳಿದ್, ನನ್ನ ಮಕ ನೋಡಿದ ತಕ್ಷಣ ಕಾಳಕ ದೇವಿ ನಿನ್ ನಾಲ್ಕಿನಲ್ಲಿ ನುಡಿಸ್ತಾಳೆ ಅಂತ. ಅದ್ ಯಾಕಂತಂದ್ರೆ ಆ ತಾಯಿ ನಮ್ಗೆ ಹೊಲ್ದ್ರೇನೇನೆ. ಇವಾಗ ಇದು ಅಷ್ಟೇ ಮೇಡಮ್, ಬಸಪ್ಪ ನಾನು ಹೊಲ್ದಿರೋದಕ್ಕೆ ನಾನು ಇದು 1000 ಕೋಟಿ ಇರೋರ್ ಕೈಯಾಗ ಆಗಲ್ಲ. ಹೌದಣ್ಣ. ಅದೇ ಖುಷಿ ನನಗೆ ಇದರಲ್ಲಿ. ಹೆಣ್ಣು ಹೊಣ್ಣು ಮಣ್ಣು ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ, ಇವೆಲ್ಲನೂ ಋಣ ಇದ್ರೆ ಮಾತ್ರನೇನೆ ನಮ್ಮವರ್ಗೂ ಬರೋದು. ಬಂದ ಮೇಲೆ ಉಳ್ಸ್ಕೊಳೋದೈತಲ್ಲ ಕರೆಕ್ಟಾಗಿ ಅವುಗಳು ಮೇಡಮ್. ನಾನು ಇವತ್ತು ವಿಡಿಯೋನಲ್ಲಿ ಹೇಳ್ತೀನಿ, ಬಸಪ್ಪನ ಚೆನ್ನಾಗಿ ಮೇದು ಇದು ಮಲಗಿರೋದು, ಇದೆಲ್ಲ ಮಲ್ಗೋದು ಇನ್ನ ಮಲಗ್ತಾವ ಹಿಂಗೆ ತಲೆ ಕೆಳಗೆ ಹಾಕ್ಬಿಟ್ಟು 4 ಕಾಲು ಚಾಚ್ಬಿಟ್ನಾ ಕೋಟಿ ಭಾಗ್ಯ ಬಂದು ನಿನ್ ಮನೆಗೆ ಬಿದ್ದಂಗೆ ಲೆಕ್ಕ. ದೇವರನೇ ಇದು. ಯಾರೇ ಸಾಕಿರೋರು ದನ ಸಾಕಿರೋರು ಅವ್ರಿಗೆ ಗೊತ್ತ ಅನುಭವ ಇದು. ಬಸಪ್ಪನ ಮಲಗಿ 4 ಕಾಲು ಚಾಚ್ಬಿಟ್ಟವನೇ ತಲೆ ಕೆಳಗೆ ಹಾಕವನೇ ಅಂದ್ರೆ ಅಲ್ಲಕ ಕೋಟಿ ಭಾಗ್ಯ ಬಂದ್ ಬಿದ್ದಂಗೆ ಲೆಕ್ಕ ಮನೆಗೆ. ಬಂದ ರೂಪೇಣ ಪಶುಪತ್ನಿ ಸುತ ಆಲಯ ಅಂತಂದ್ರೆ, ಈಗ ಪತ್ನಿ ವಿಚಾರಕ್ಕೆ ಬಂದ್ರೆ ತುಂಬಾ ಅದೇನ್ ರೂಮರ್ಸ್ ಬರ್ತಿದೆ ಅಲ್ಲ, ನಿಜವಾಗ್ಲೂ ಸಂತೋಷ? ನಾನು ಅದಕ್ಕೊಂದೇ ಹೇಳೋದು, ಇಲ್ಲ ಅದು ಕ್ಲಾರಿಟಿ ಕೊಡ್ಬೇಕು. ಇದು ಏನ್ ಹೇಳ್ತೀನಿ ಅಂತಂದ್ರೆ, ಪ್ರೈವೇಟ್ ನ ಬಂದ್ಬಿಟ್ಟು ಪಬ್ಲಿಕ್ ಅಲ್ಲಿ ಡಿಸ್ಕಸ್ ಮಾಡಿದ್ರೆ ಸಣ್ಣವ್ರು ಆಗ್ತೀವಿ, ಅರ್ಥ ಮಾಡ್ಕೊಳ್ಳಿ. ಯಾಕಂತಂದ್ರೆ ಅಲ್ಲ ಒಂದ್ ನಿಮಿಷ, ನಾನು ಅದನ್ನೇ ಹೇಳಕ್ ಬರೋದು ನಿಮಗೆ. ಯಾಕಂತಂದ್ರೆ ಪಬ್ಲಿಕ್ ಲೈಫೇ ಬೇರೆ, ಪ್ರೈವೇಟ್ ಲೈಫೇ ಬೇರೆ. ಈಗೆಲ್ಲ ಸುದ್ದಿ ಓಡಾಡ್ತಿದ್ಯಲ್ಲ ಮೇಡಮ್, ನಾನು ಏನ್ ಮಾಡಕ್ಕಾಗಲ್ಲ. ನಾನು ಇವಾಗ ಒಂದ್ ಕ್ವಶನ್ ಕೇಳ್ತಾರೆ, ನಿಮ್ಗೆ ಏನಾದ್ರು ಇದೆ ಹ್ಞೂ ಅಂದ್ರೆ ಅದಕ್ಕೊಂದು 100, ಹ್ಞೂ ಅಂದ್ರೆ ಅದಕ್ಕೊಂದು 100. ಅದಕ್ಕೆ ನಿಮ್ಮ ಹತ್ರನೇ ಕ್ಲಾರಿಟಿ ಬೇಕು ಅಂತ ಮೇಡಮ್. ನಾನು ಏನ್ ಹೇಳ್ತೀನಿ ಅಂದ್ರೆ, ಋಣ ಇದೆಯಾ ಈಗ? 100% ಐತೆ, 100% ಐತೆ ಋಣ. ಮದ್ವೆ ಊಟ ಯಾವಾಗ ಸಿಗುತ್ತೆ ಅಂತ ಸರ್ ಹೇಳೋಣ ಫಸ್ಟ್ ಮೇಡಮ್. ನನಗೆ ಇವಾಗ ಜನವರಿ 11ಕ್ಕ ಮೆರವಣಿಗೆ, ಮಾರ್ಚ್ ಅಲ್ಲಿ ರೇಸು. ನನಗೆ ಅದ್ ಮಾಡ್ಬಿಟ್ನಂದ್ರೆ ನನಗೆ ಒಂದು ತೃಪ್ತಿ. ಯಾಕಂತಂದ್ರೆ 2 ವರ್ಷ ಮುಂದಕ್ಕೆ ಹಾಕಿದ್ದೀನಿ ರೇಸು, ಮಾಡಿಲ್ಲ ನಾನು. ನಮ್ ರೇಸ್ ಬರ್ಬೇಕನ್ಬಿಟ್ಟೇನೇನೆ ದನಾನ ಬೇರೆ ರೇಸ್ ಬಿಡ್ದಿರವ್ರೆ. ನಮ್ ರೇಸ್ ಬರ್ಬೇಕನ್ಬಿಟ್ಟೆ ದನ ನಿಲ್ಸಿರೋರು ಅವ್ರೆ. ಅವ್ರಿಗೋಸ್ಕರ ನಾನು ಮಾಡ್ಬೇಕಲ್ಲ ಕಷ್ಟ ಬಿದ್ದು. ನೀವು ಖುಷಿಯಾಗಿರ್ಲಿ ಅನ್ನೋ ಬೇಸು ಒಂದಿದೆ, ಸಂತೋಷನ ಖುಷಿಯಾಗಿರ್ಬೇಕು ಅವ್ರ ಜೀವನದಲ್ಲಿ ಅಂತ. ಮೇಡಮ್, ದೇವ್ರನೇ ಹೇಳ್ತೀನಿ, ಅಯ್ಯಪ್ಪ ಸ್ವಾಮಿಕ ಹೋಗವ್ರೆ ನಮ್ಮ ಫ್ರೆಂಡು, ಏನೋ ಇದನ್ನ ಹಾಕೊಂಡು ನಾನು ಫೋಟೋ ಹಾಕೊಂಡು ಗೆಲ್ಲಲಿ ಒಳ್ಳೇದಾಗ್ಲಿ ಅಂತ. ನಾನು ಜೈಲಲ್ಲಿ ಓದ್ದೆ ಅಂತ ಗೊತ್ತಾಗಿದ ತಕ್ಷಣ ಮೇಡಮ್ ಎಷ್ಟೋ ದೇವ್ರ ಕಾರ್ಕೆ ಕಟ್ಕೊಂಡ್ಬಿಟ್ಟವ್ರಿ.
ಅದು ಎಷ್ಟು ಹೆಮ್ಮೆ ಆಗುತ್ತೆ. ನಾನು ಅವ್ರ ಮನೆ ಮಗನ್ ತರ ನೋಡ್ತಾವ್ರೆ ನಾನು ಅದಕ್ಕೇನೇನೆ ಅವ್ರ ಜೊತೆ ಇರೋದು. ಹೌದು ಸರ್, ಕರ್ನಾಟಕದಲ್ಲೇ ಮನೆ ಮಗನ್ ತರ ನೋಡ್ತಾರೆ. ಅವ್ರಿಗೂ ವೆಲ್ ವಿಶ್ ಇದೆ, ನೀವು ಚೆನ್ನಾಗಿರ್ಬೇಕು life ಹೌದು ಅಲ್ಲಿ ಹೌದು ಅಂತ. ಮೇಡಮ್. ಅದಕ್ಕೆ ನಿಮ್ಮನ್ನ ಕೇಳ್ತಾ ಇದ್ದೀನಿ, ನಾಚ್ಕೊಳ್ತಾ ಇದ್ದೀರಾ. ಮೇಡಮ್ ಇವಾಗ ಹಾವೇರಿ ಕಡೆ ಉತ್ತರ ಕರ್ನಾಟಕ ಅಂತ ಇದೆ ಮೇಡಮ್, ಅಲ್ಲದ ಭಾಷೆನೇ ಬೇರೆ. ಹೌದು ಮೇಡಮ್, ಪ್ರಾಣ ಕೊಡ್ತಾರೆ. ನಾನು ಅದಕ್ಕೇನು ಮೇಡಮ್ ಈ ಆಲ್ ಓವರ್ ಮೇಡಮ್ ಗೋವಾಗ ಹೋಗಿದ್ದೀನಿ ಮೊನ್ನೆ. ನಿಮ್ಗೆ ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅಟ್ಲೀಸ್ಟ್ ಬೆಂಗಳೂರಲ್ಲಿ ಓಡಾಡೋಕ್ಕಾಗಲ್ಲ, ಅಲ್ಲಾದರೂ ಓಡಾಡ್ಕೊಂಡು ಒಂದು ಎಂಜಾಯ್ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು 13 ಜನ ಸ್ನೇಹಿತರು ನಮ್ಮೂರವ್ರಿಗೆ ಹೋದ್ವಿ. ಒಂದು 10 ಅಡಿ 15 ಅಡಿಗೆ ಸಿಗ್ತಾರೆ ಒಬ್ಬೊಬ್ರು. ಅಲ್ಲಿ ಫೋಟೋ ಇಡ್ಸ್ಕೊಂಡ್ರು. ಇಲ್ಲೂ ಆಗಲ್ಲ ಅಂದ್ಬಿಟ್ಟಿದ್ದು ವಿಲ್ಲಾ ಮಾಡಿದ್ರೆ ವಿಲ್ಲಾಕ್ ಹೋಗ್ಬಿಟ್ಟೆ. ಅಂದ್ರೆ ಗುರ್ತು ಹಿಡಿಯೋದು ನಮ್ಮವರು ಅಂತ. ಹೌದು. ಆಮೇಲೆ ಬಂದು ಫೋಟೋ ತಗೊಂತಾರೆ. ನಾನು ಇವತ್ತವರೆಗೂ ಮೇಡಮ್ ಒಬ್ರು ಹಿಡ್ಕೊಂಬೇಡ ಹೋಗೋ ದೂರ ತೊಳ್ದವನಲ್ಲ. ಕೆಲವರು ಬೌನ್ಸರ್ಸ್ ಹಾಕ್ಬೇಕು ಅಂತಾರೆ ಎಲ್ಲಿ ಫಂಕ್ಷನ್ಗಳಿಗೆ. ಬೌನ್ಸರ್ ನಾನು ಕೇಳಲ್ಲ, ನೀವೇನೆ ಸುಧಾರಿಸ್ರಿ ಅಷ್ಟೇ ನಾನು ಕೇಳೋದು. ಯಾಕಂತಾರೆ ಮೇಡಮ್ ಕೆಲವೊಬ್ರು ಅಭಿಮಾನಿಗಳು ಹೆಂಗಿರ್ತಾರೆ, ಹೇಗ್ ತಬ್ಕೊಳೋದು, ಮುತ್ತುಗಳು ಕೊಡೋದು, ಕೈ ಕೊಟ್ರೆ ಕೈಗೆ ಕೊಟ್ಬಿಡ್ತಾರೆ. ಅಂದ್ರೆ ಇದೆಲ್ಲ ಪ್ರೀತಿ, ನಿಷ್ಕಲ್ಮಶವಾದ ಪ್ರೀತಿ. ಅದನ್ನ ಗಳಿಸಾಕ ನಾನು ಪಟ್ಟಿರೋ ಕಷ್ಟ, ಭಗವಂತ ಮಾಡಿರೋ ಆಶೀರ್ವಾದ, ಜನಗಳ ಆಶೀರ್ವಾದದಿಂದಾನೇ ಇವತ್ತು ನಾನು ಈ ಮಟ್ಟಕ್ಕಿರೋದು. ಅಮ್ಮನ್ಗೆ ಎಷ್ಟು ಖುಷಿ ಆಗುತ್ತೆ. ಅಯ್ಯೋ, ನನಗೆ ನಮ್ಮ ಮನೆಯಲ್ಲಿ ಬೇಜಾರು ಏನಂದ್ರೆ, ನಮ್ಮ ಅಜ್ಜಿ ನಮ್ಮ ತಾತ ಇರ್ಬೇಕಾಗಿತ್ತು ಮೇಡಮ್. ಎಷ್ಟು ಅವರು ನನ್ನ ಮೇಲೆ ಜೀವ ಇಟ್ಕೊಂಡಿದ್ರು ಅಂದ್ರೆ, ಲಾಸ್ಟ್ ನಮ್ಮ ತಂದೆ ಎಕ್ಸ್ಪೈರ್ ಆಗ್ಬಿಡ್ತಾರೆ. ಎಕ್ಸ್ಪೈರ್ ಆಗ್ಬಿಟ್ಟಾಗ ನಮ್ಮ ಅಜ್ಜಿ ತಾತ ನಾನು ಒಂದು ಹಿಂಗ್ ಏಟ್ ಹಾಕಿ ಸಾಕಿಲ್ಲ. ನಾನು ಅಷ್ಟು ಚೆನ್ನಾಗಿ ಸಾಕಿದ್ದು. ನನ್ನ ಮೊಮ್ಮಗನ ಏನಾಗ್ಬಿಡ್ತಾನೋ ಅವ್ರಿಗೊಂದು ಫೀಲ್, ಅದು ದೇವರನ್ನೇ. ಅವ್ರು ಸಾಯೋವರೆಗೂ ನೋವು ತಿಂದೆ ಸತ್ತಿರೋದವ್ರು. ಇವಾಗ ಇಲ್ಲಿ ಅವ್ರ ಆಶೀರ್ವಾದನೇ ನಾನು ಇವಾಗೂನು ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ. ನಮ್ಮ ತಾತ ಅಜ್ಜಿ ನಮ್ಮ ಅಪ್ಪ ಇಲ್ಲೇ ಅವ್ರೆ. ನಾನು ಇವತ್ತು ಅದನ್ನ ತಿಳ್ಕೊಂಡೆ ನಾನು ಈಚೆಗೆ ಬರೋದು. ಪ್ರತಿಯೊಂದು ಹತ್ರನೂ ನಾನು ಮನ್ಸ್ಕೊಂಡು ಹಿಂಗೆ ಬಂದೈತನ ನಾನು ಹಿಂಗೆ ಅನ್ಕೊಂತೀನಿ ಮೇಡಮ್. ಯಾಕಂತಂದ್ರೆ ಈ ಆತ್ಮ, ಈ ನಾಲಿಗೆ ಇವೆರಡು ಕನೆಕ್ಟ್ ಆಗಿದ್ರೆ ನಾವು ಮಾತಾಡೋ ಮಾತು ಎದುರುಗಡೆ ಇರೋ ವ್ಯಕ್ತಿಗೆ ಇಮಿಡಿಯೇಟ್ ರೀಚ್ ಆಗ್ತದೆ. ಇಲ್ಲಿ ವಿಷ, ಇಲ್ಲಿ ಸ್ವೀಟು, ಮುತ್ತುಗಳು ಉದುರಿಸ್ತಾ ಇದ್ರೆ ಅದ್ ನಿಮ್ಗೆ ಗೊತ್ತಾಗ್ತೈತಿ ಇದೆಲ್ಲ ಡ್ರಾಮಾ, ಇದು ನಾಟಕ ಅಂತ. ಹೌದಾ ಇಲ್ಲ ಮೇಡಮ್? ನಾವ್ ಆಡೋ ಮಾತು, ನಾವು ನಡ್ಕೊಂಡು ನಡವಳಿಕೆ ಕರೆಕ್ಟ್ ಆಗಿದ್ರೆ ಭಗವಂತ ಎಲ್ಲಿದ್ರು ಆಶೀರ್ವಾದ ಮಾಡೇ ಮಾಡ್ತಾರೆ. ಸರಿ, ಅಮ್ಮನ್ ಯಾವ ಆಸೆ ಇನ್ನ ನೆರವೇರಿಸಿಲ್ಲ ಅಂತ ಮೇಡಮ್? ನಮ್ಮ ಅಮ್ಮಗೆ ಅದೇನೇನೆ, ಒಂದ್ ಮೊಮ್ಮಗನು ನನಗೆ ಇದ್ರೆ ಮನೆಯಲ್ಲಿ ಅದೊಂದು. ನಾನ್ ಮನೆಗೆ ಹೋದಾಗ ಒಂದ್ಸಲಿ ನಾನು ಪ್ರಸ್ತಾಪ ಬರ್ತದ ಅದು. ಅದೇ ಭಗವಂತ ಹೆಂಗ ಅನುಕೂಲ ಮಾಡ್ತಾನ, ನಾನೆಲ್ಲ ಭಗವಂತನ ಬಿಟ್ಟಿರೋದೇ. ಯಾಕಂತಂದ್ರೆ ಅವನ ಆಜ್ಞೆ ಇಲ್ದಿದ್ದು ಹುಲ್ಕಡ್ಡಿನೂ ಭಗವಂತನ ಆಜ್ಞೆ ಆಗಿದ್ಯಾ? ಆಗೈತೆ. ಓಕೆ ಸರ್, ಈ ವರ್ಷದಲ್ಲಿ ನಮ್ಗೆ ಊಟ ಸಿಗ್ಬೋದಾ? ಅದೇ ಊಟ ಸಿಕ್ಕಾಕ ಅಲ್ಲಿ ತಿರ್ಗಿ ಇನ್ನೊಂದ್ ಏನಾನ ಊಟ ಹುಡುಕಿರ್ತಾರೆ. ನಾನು ಕಾಯ್ದಿರ ಇಲ್ಲಿ ಅದನ್ನೆಲ್ಲ ಎದುರಿಸ ಇವತ್ತು ಈ ಮಟ್ಟದಲ್ಲಿ ಇದ್ದೀರಾ ನೀವು? ನಾನು ಏನ್ ಹೇಳ್ತೀನಿ ಅಂದ್ರೆ ಮೇಡಮ್, ಇಲ್ಲ ನಾನು ಮೊನ್ನೆಗೆ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ನನ್ನ ಏನು ಪ್ರೈವೇಟ್ ಲೈಫ್ ನ ನಾನ್ ಪಬ್ಲಿಕ್ ತರಲ್ಲ. ಇನ್ನ ನಮ್ಗೆ ಅದೇ ಯಾಕೆ ಹೇಳ್ತೀರ ಅಂದ್ರೆ ಮೇಡಮ್, ಅಲ್ಲೇ ಎಲ್ಲ ಕಲ್ಸ್ಕೊಳೋದು ಅಲ್ವಾ, ಬೇಕಾಗಿಲ್ಲ ಅದು. ಅಲ್ಲ, ನಿಮ್ಮ ವೆಲ್ ವಿಶರ್ಸ್ ಇದಾರೆ ಜಾಸ್ತಿ ಜನ, ನಿಮ್ ಹಿತಶತ್ರುಗಳಿಗೆ. ಅಂದ್ರೆ ನಾನು ಹೆಂಗೆ ದಿನ ಓಡಾಡ್ತೀನಲ್ಲ, ನನ್ ಮುಖದಲ್ಲೇ ಗೊತ್ತಾಗ್ಬಿಡ್ತೈತೆ ನಾನು ಚೆನ್ನಾಗಿದ್ದೀನ ಇಲ್ಲ. ಜಾಸ್ತಿ ಜನ ನಗು ಮುಖದಲ್ಲಿ ಇದ್ರೆ ಚೆನ್ನಾಗಿ ಇರ್ತೀನ ಮೇಡಮ್. ನಾನು ಇವತ್ತವರೆಗೂ ಕಣ್ಣೀರ್ ಹಾಕಿರೋದು ಕೆಲವೊಂದು ವಿಚಾರಕ್ಕೆ. ನಾನು ಬೇಗ ನನಗೆ ಸೆಂಟಿಮೆಂಟ್ ಇದಾಗ್ತೀನಿ. ನಾನು ಅದು ಬಂದ್ಬಿಟ್ಟಿರೋದು ನನಗ. ನಾನ್ ಮಕ ನೋಡಿದ ತಕ್ಷಣ ಆಪೋಸಿಟ್ ಪರ್ಸನ್ ಹೇಳ್ಬಿಡ್ತಾನೆ, ನೀನ್ ಇದೇ ಮೂಡಲ್ಲಿ ಇದೆಯಾ ಇವಾಗಿತ್ತು. ನಿಜ ಮೇಡಮ್, ಗೊತ್ತಾಗ್ಬಿಡುತ್ತೆ. ನಾನೇ ಹೇಳ್ದ, ಈಗ ತಾನೇ ಬ್ಲಶ್ ಆಗ್ತಾ ಇದ್ರಿ, ಒಂದು ಪ್ರಶ್ನೆ ಕೇಳಿದ ತಕ್ಷಣ ಅದೇನೆ ಕಾಣಿಸುತ್ತೆ. ನಿಜ. ಹಂಗೆ ಎದುರುಗಡೆ ಇರೋ ವ್ಯಕ್ತಿಗೆ ನಾನು ಯಾರನ್ನೇ ಆಗ್ಲಿ ಕನೆಕ್ಟ್ ಆಗಿ ಮಾತಾಡೋದು ಮೇಡಮ್. ನಾನು ಸುಮ್ಮನೆ ತೋರ್ಕೆಕಾಗಿ ಮಾತಾಡೋದಲ್ಲ. ನಾನು ಮಾತಾಡೋ ಮಾತಲ್ಲಿ ಅರ್ಥ ಇರ್ಬೇಕು. ಅರ್ಥ ಇದ್ರೆ ಮಾತ್ರ ನಾನು ಕೆಲ್ಸಬಾರ್ದು ಮಾತುಗಳು ನಾನು ಮಾತಾಡಲ್ಲ. ಸುಮ್ಮನೆ ಅದ ಹಿಂಗಂತೆ ಇದು ಹಿಂಗಂತೆ ಕಥೆಗಳು ಕಟ್ಕೊಂಡು ಹೇಳೋದು ಅವೆಲ್ಲ ಇಲ್ಲ ನನ್ನ ಹತ್ರ. ಏನ್ ನಿಮ್ಗೆ ಏನ್ ಬೇಕೋ ಅದ್ರನ್ನು ಹೇಳ್ತೀನಿ. ನನ್ನ ಮನ್ಸಿಗೆ ಏನ್ ಬರ್ತದೋ ಅದ್ರನ್ನು ಒಂದ್ 2 ಮಾತು ಹೇಳಿರ್ತೀನಿ.